ರೀಸೆಂಟಾಗಿ ಹಾಟ್ ಮನಿ ಅನ್ನೋದು ಅವಾಗಾಗ ಸುದ್ದಿಯಲ್ಲಿ ಬರ್ತಿರೋದು ನೀವು ನೋಡಿರ್ಬೋದು. ಈ ಹಾಟ್ ಮನಿ ಏನೆಂಬುದನ್ನು ಈಗ ನೋಡೋಣ ಬನ್ರಿ. ಇದರಲ್ಲಿ ಈಗ ನಮ್ಮ ಫಾರಿನವರು ನಮ್ಮಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ 2 ಟೈಪ್ ಬರ್ತಾವೆ. ಒಂದು ಎಫ್.ಐ.ಐ ಅಂತ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್‌ಮೆಂಟ್ ಅಂತ, ಇನ್ನೊಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್‌ಮೆಂಟ್ ಅಂತ. ಇದು ಎಫ್.ಡಿ ಅನ್ನೋದು ಲಾಂಗ್ ಟರ್ಮ್ ಬರುತ್ತೆ. ಇದು ಎಫ್.ಐ.ಐ ಅನ್ನೋದೇನು ಶಾರ್ಟ್ ಟರ್ಮ್ ಇನ್ವೆಸ್ಟ್‌ಮೆಂಟ್ ಮಾಡ್ತಾರಲ್ಲ, ಈ ಶಾರ್ಟ್ ಟರ್ಮ್ ಏನು ಇನ್ವೆಸ್ಟ್‌ಮೆಂಟ್ ಮಾಡಿದ ಮನಿ ಅಥವಾ ಕ್ಯಾಪಿಟಲ್ ಅಂತಾರಲ್ಲ, ಇದನ್ನು ನಾವು ಹಾಟ್ ಮನಿ ಅಂತ ಕರಿತೀವಿ. ಎಫ್.ಐ.ಐಯಲ್ಲಿ ಇನ್ವೆಸ್ಟ್‌ಮೆಂಟ್ ಮಾಡಿದ್ದ ಹೆಂಗಿರುತ್ತೆ ಅಂದ್ರೆ ಪ್ರಾಫಿಟ್ ಓರಿಯೆಂಟೆಡ್ ಇನ್ವೆಸ್ಟ್‌ಮೆಂಟ್. ಅವ್ರಿಗೆ ಎಲ್ಲಿ ಪ್ರಾಫಿಟ್ ಸಿಗ್ತೈತಲ್ಲ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈಗ ಎಕ್ಸಾಂಪಲ್, ಈಗ ಇಂಟ್ರೆಸ್ಟ್ ರೇಟು ಇಂಡಿಯಾದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಕೊಡ್ತಾರಂತ ತಿಳ್ಕೊರಿ. ಯು.ಎಸ್.ದಿಂದ ಎಲ್ಲ ಇನ್ವೆಸ್ಟರ್ಸ್ ಬಂದು ಇಲ್ಲಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದೇ ರೀತಿ ಯು.ಎಸ್.ಎಲ್ಲಿ ಜಾಸ್ತಿ ಇನ್ವೆಸ್ಟ್‌ಮೆಂಟ್ ಇದು ಹೊಳ್ಳಿ ಇದನ್ನ ಇಂಟ್ರೆಸ್ಟ್ ಜಾಸ್ತಿ ಕೊಟ್ರೆ ವಾಪಸ್ ಅಲ್ಲಿ ಹೋಗ್ತಾರೆ. ಮತ್ತು ಈಗ ಇಂಡಿಯನ್ ರುಪಿ ಡಾಲರದ್ದು ಕುಸಿತ ಆಕೈತೆ ಅಂದ್ರೆ ನಮ್ಮದೆಲ್ಲ ತಗೊಂಡೋಗಿ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ ಎಲ್ಲಿ ಪ್ರಾಫಿಟ್ ಬರ್ತೈತಿಲ್ಲ. ಅದೇ ರೀತಿ ಈಗ ಯಾವುದೋ ಜಿಯೋ ಪೊಲಿಟಿಕಲ್ ಇಶ್ಯೂ ಆಗ್ತಿರ್ತಾವೆ, ಯುದ್ಧಗಳಾಗ್ತಿರ್ತಾವೆ. ಯುದ್ಧಗಳ ಸಂಬಂಧ ನಮ್ಮ ದೇಶ ಮೇಲೆ ಜಾಸ್ತಿ ಎಫೆಕ್ಟ್ ಬರ್ತೈತೆ. ನಮ್ಮ ಮಾರ್ಕೆಟ್ ಬೀಳೋ ಸೂಚನೆ ಸಿಗ್ತಿರ್ತೈತಿ. ಆ ಟೈಮ್ದಾಗ ಎಲ್ಲ ಇವ್ರು ಇನ್ವೆಸ್ಟ್ ಮಾಡಿರ್ತಾರಲ್ಲ, ಅವಾಗ ಇಂಡಿಯಾದಿಂದ ಹೊರಗೆ ಹೋಗಿಬಿಡ್ತಾರೆ. ಈಗ ಪ್ರೆಸೆಂಟ್ ಅದೇ ನ್ಯೂಸ್ ನಮ್ಮದು. ಇವರೆಲ್ಲ ಇಂಡಿಯಾದಿಂದ ಹೊರಗೆ ಹೊಂಟಾರೆ. ಎಫ್.ಐ.ಐದಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ, ಇವರು ಹೊರಗೆ ಹೊಂಟೋದ್ರಿಂದ ನಮ್ಮದು ಡಾಲರದ್ದು ರುಪಿನೂ ಕುಸಿತ ಆಗಕತ್ತಿತ್ತು, ಶೇರ್ ಮಾರ್ಕೆಟು ಕುಸಿತ ಆಗತೈತಿ. ಇದು ಹಾಟ್ ಮನಿ. ಅದಕ್ಕೆ ಹಾಟ್ ಮನಿ ಅನ್ನೋದೊಂದು ರ್ಯಾಪಿಡ್ಲಿ ಮೂವ್ಮೆಂಟ್ ಆಗೋದು ಕ್ಯಾಪಿಟಲ್. ಇದು ಪ್ರಾಫಿಟ್ ಓರಿಯೆಂಟೆಡ್ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ. ಇದಕ್ಕೆ ನಾವು ಹಾಟ್ ಮನಿ ಅಂತ ಕರಿತೀವಿ. ಟೋಟಲ್ ಹಾಟ್ ಮನಿಯನ್ನು ಮ್ಯಾಕ್ಸಿಮಮ್ ಒಂದು ಕಂಪ್ನಿ, ವಿದೇಶಿ ಕಂಪ್ನಿ ಅಥವಾ ವ್ಯಕ್ತಿ ಸಿಂಗಲ್ ಇಂಡಿವಿಜುವಲ್ಲು 10% ಹೂಡಿಕೆ ಮಾಡ್ಬೋದು.